ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ನಿಮ್ಮ ಜೊತೆ ಸಂಡೇ ಡೇ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಏನಪ್ಪ ವಿಶೇಷ ಅಂತಂದರೆ, ಇವತ್ತು ನನಗೆ ತವ್ರ ಮನೆಯಿಂದ ವಸ್ತ್ರ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದಾರೆ. ಸೊ ಅಮ್ಮ ಹಾಗೇನೆ ನನ್ನ ತಮ್ಮ ಇಬ್ಬರು ಕೂಡ ಬಂದಿದ್ರು. ಹಾಗೇನೆ ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡು ಈ ದಿನನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಒಂದು 11 ಗಂಟೆ ಅಷ್ಟೊತ್ತಲ್ಲಿ ಇಬ್ಬರೂ ಕೂಡ ಬಂದರು. ಸೊ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಅವ್ನು ವೀಡಿಯೋಗೆ ಅಷ್ಟೊಂದು ಸರಿಯಾಗಿ ಬರೋದೇ ಇಲ್ಲ, ಸ್ವಲ್ಪ ನಾಚ್ಕೊತಾನೆ. ಸೊ ಹಾಗಾಗಿ ಫೋನ್ನ ಮುಖಕ್ಕೆ ಇಟ್ಕೊಂಡು ತೋರಿಸೋಕ್ಕೆ ಬಿಡ್ತಾ ಇಲ್ಲ. ಸ್ವಲ್ಪ ತಿಂಡಿ ಎಲ್ಲನೂ ಕೂಡ ತಗೊಂಡು ಬಂದಿದ್ರು. ಅವ್ರಿಗೆ ಬಂದ ತಕ್ಷಣ ಟೀ ಜೊತೆ ನಾನು ಬೋಂಡನ ಮಾಡ್ಕೊಂಡಿದ್ದೆ. ಅದಾದಮೇಲೆ ಸ್ವಲ್ಪ ರೈಸ್ ಬಾತು ಕೂಡ ಇತ್ತು. ಸೊ ಇಷ್ಟನ್ನು ಕೊಟ್ಟು ಟೀನ ಕೊಟ್ಟು ಅವ್ರಿಗೆ ಮುಗಿಸ್ದೆ. ಮತ್ತೆ ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಜಾಮೂನು ಕೂಡ ಮಾಡ್ಕೊಂಡಿದ್ದೀನಿ. ಸ್ವೀಟ್ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮಮ್ಮ ಒಬ್ಬಟ್ಟು ನಾನೇ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದ್ದಕ್ಕೆ ನಾನು ಒಬ್ಬಟ್ಟೇನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಜಾಮೂನ್ ಅಂದರೆ ನನ್ನ ತಮ್ಮನಿಗೆ ಇಷ್ಟ ಅಂತ ಅಂದ್ಬಿಟ್ಟು ಜಾಮೂನು ಕೂಡ ಬೇಗ ಪ್ರಿಪೇರ್ ಮಾಡಿ ಇಟ್ಕೊಂಡೆ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಜಾಮೂನ್ ಅಂತೂ. ಅದಾದಮೇಲೆ ಮಧ್ಯಾಹ್ನ ಬಂದುಬಿಟ್ಟು ಮೊಳಕೆ ಕಲ್ಲು ಸಾಂಬಾರು ಮಾಡಿದ್ದೀನಿ. ಹಾಗೆಯೇ ರೈಸ್ಗೂ ಕೂಡ ಒಂದು ಸೈಡ್ ಇಟ್ಟು ಹಪ್ಳ ಕರೆದು ಮತ್ತು ಮಜ್ಜಿಗೆ ಎಲ್ಲ ಮಾಡಿ, ಸೊ ಈ ಥರ ಅಡುಗೆನ ನಾನು ಮಧ್ಯಾಹ್ನ ಅವ್ರಿಗೆ ಊಟಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ಎಲ್ಲ ಥರದ ಕ್ಲಿಪ್ಪಿಂಗ್ನೂ ತೊಗೊಳೋದಕ್ಕಾಗಲ್ಲ, ಯಾಕಂದರೆ ಸ್ವಲ್ಪ ಪ್ರೈವಸಿ ಅಂತ ಇರುತ್ತೆ ಅಲ್ವ ನಮಗೂ ಕೂಡ. ಸೊ ಹಾಗಾಗಿ ನಾನು ಜಾಸ್ತಿ ಏನು ಕ್ಲಿಪ್ಪಿಂಗ್ನ ತೊಗೊಳ್ಳಿಲ್ಲ, ಸ್ವಲ್ಪ ಅಲ್ಲಲ್ಲಿ ಕ್ಲಿಪ್ಪಿಂಗ್ನ ತೊಗೊಂಡೆ. ಸ್ವಲ್ಪ ಕೆಲಸನೂ ಜಾಸ್ತಿ ಇರೋದ್ರಿಂದ ಎಲ್ಲನೂ ವೀಡಿಯೋಸ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಅದಾದಮೇಲೆ ನಮ್ಮಮ್ಮ ಬರಬೇಕಾದ್ರೆ ಅಲಸಂದೆ ಏನು ಬರುತ್ತೆ ಅದನ್ನು ತೊಗೊಂಡು ಬಂದಿತ್ತು. ಸ್ವಲ್ಪ ಅಲ್ಲಿ ಲಡ್ಡು ಕಲ್ಲು ಎಲ್ಲ ಇರೋದ್ರಿಂದ ಅದನ್ನು ಸೋಸಿ ಬಿಸಿಲಿಗೆ ಹಾಕೋಣ ಅಂತ ಅಂದ್ಬಿಟ್ಟು ನಮ್ಮಮ್ಮ ಮತ್ತು ನಮ್ಮತ್ತೆ ಅದನ್ನು ಕ್ಲೀನ್ ಮಾಡ್ತಾಯಿದ್ರು. ಅದಾದಮೇಲೆ ಮಧ್ಯಾಹ್ನ ಆದಮೇಲೆ ಇವಾಗ ಊಟಕ್ಕೂ ಕೂಡ ಇಟ್ಕೊಟ್ಟೆ ಎಲ್ಲರಿಗೂ ಕೂಡ. ಅಮ್ಮಗೆ, ಅತ್ತೆ, ನಾನು, ನನ್ನ ತಮ್ಮ, ಸೊ ಎಲ್ಲರೂ ಕೂತ್ಕೊಂಡು ಊಟನೂ ಕೂಡ ಮುಗಿಸ್ಕೊಂಡ್ವಿ. ಅದಾದಮೇಲೆ ಸ್ವಲ್ಪ ಅವರು ನನಗೆ ಪೂಜೆಗೆ ಅಂತಂದ್ಬಿಟ್ಟು ಸ್ವಲ್ಪ ಚೆನ್ಮಲ್ಗೆ ಹೂವು ಆಗಿರ್ಬೋದು, ಮಾಮೂಲಿ ನಾರ್ಮಲ್ ಹೂವು ಆಗಿರ್ಬೋದು, ಸೊ ಎಲ್ಲನೂ ತೊಗೊಂಬಂದಿದ್ರು. ಅದನ್ನೆಲ್ಲ ಸಪ್ರೇಟ್ ಮಾಡಿ ಎಲ್ಲನೂ ಫ್ರಿಜ್ಜಲ್ಲಿ ಎತ್ತಿಟ್ಕೊತಾ ಇದ್ದೆ. ಸೊ ಇವಾಗ ನನಗೆ ವಸ್ತ್ರಕ್ಕೆ ಅಂತ ಸಿಕ್ಕಿರೋ ಸ್ಯಾರಿನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನನಗೆ ಈ ಸತಿ ಸ್ಯಾರಿನ ತೆಗೆದುಕೊಟ್ಟಿರೋದನ್ನ ರಿವೀಲ್ ಮಾಡ್ತಾ ಇದ್ದೀನಿ. ಸೊ ಈ ಸ್ಯಾರಿನ ಎಲ್ಲನೂ ಓಪನ್ ಮಾಡಿ ನೋಡ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಒಂದು ಸ್ವಲ್ಪ ಈ ಥರ ಕಾಣಿಸ್ತಾ ಇದೆ. ಇದೊಂಥರ ಗ್ರೀನ್ ಆ್ಯಂಡ್ ಸ್ಕೈ ಬ್ಲೂ ಮಿಕ್ಸ್ಡ್ ಕಲರ್ ಅಂತ ಅನ್ಕೊತೀನಿ. ಸೊ ಈ ಸ್ಯಾರಿ ನನಗೆ ಈ ಸತಿ ಗೌರಿ ಹಬ್ಬಕ್ಕೆ ತವ್ರ ಮನೆ ಕಡೆಯಿಂದ ಸಿಕ್ಕಿರುವಂತಹ ಸ್ಯಾರಿ. ಸೊ ಈ ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತಿದೆ ನನಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ತುಂಬ ಚೆನ್ನಾಗಿದೆ. ಸೊ ಇದು ಸಿಲ್ವರ್ ಜೆರಿ ಏನು ಬರುತ್ತೆ ನೋಡಿ, ಸೊ ಆ ಥರ ಸೀರೆ ಇದು ಸಿಲ್ವರ್ ಜೆರಿ ಸ್ಯಾರಿ. ಸೊ ಇದ್ರದ್ದು ಕಾಂಬಿನೇಷನ್ ಆಗಿ ಬ್ಲೌಸ್ ಪೀಸ್ ಬಂದ್ಬಿಟ್ಟು ನನಗೆ ಈ ಕಲರಲ್ಲಿ ಬಂದಿದೆ. ಒಂಥರ ರೆಡ್ಡಿಶ್ ಪಿಂಕ್ ಅಂತಲೇ ಹೇಳ್ಬೋದು. ಸೊ ಈ ಕಲರಲ್ಲಿ ನನ್ನ ಹತ್ರ ಸಿಕ್ಕಾಪಟ್ಟೆ ಬ್ಲೌಸಸ್ ಇದೆ. ಸೊ ಮತ್ತೆ ಇದೇ ಆ್ಯಡ್ ಆಗಿಬಿಟ್ಟಿದೆ. ಸೊ ಕಂಪ್ಲೀಟ್ ಈ ಥರ ಇದೆ ಸ್ಯಾರಿ. ನಮ್ಮ ಕಡೆ ಮನೆ ಹೆಣ್ಮಕ್ಳಿಗೆ ವಸ್ತ್ರ ತೊಗೊಂಡೋಗೋದು ಅಂತ ಹೇಳ್ತಾರೆ. ಕೆಲವೊಬ್ಬೊಬ್ಬರು ಬಾಗ್ನ ಕೊಡೋದಕ್ಕೆ ಹೋಗ್ತಾ ಇದ್ದೀವಿ ಅಂತಲೂ ಕೂಡ ಹೇಳ್ತಾರೆ. ಸೊ ಎರಡೂ ಕೂಡ ಒಂದೇ ಅರ್ಥ ಅಂತ ಅನ್ಕೊತೀನಿ. ಸೊ ಹಾಗೆಯೇ ಸ್ಯಾರಿ ಯಾವ ಥರ ಇದೆ, ನಿಮ್ಗೆ ಇಷ್ಟ ಆಯಿತಾ ಅಂತ ಮರೀದೇನೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಅದೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ, ಓಕೆನಾ. ಇದೇನಪ್ಪ ಅಂತಂದರೆ ನಾನು ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ನ ಮೀಶೋ ಆ್ಯಪಿಂದ ತರಿಸ್ಕೊಂಡಿದ್ದೆ ಅಂತ ಹೇಳಿದ್ದೆ ಅಲ್ವಾ. ಅಂದರೆ ವಾಲ್ ಹ್ಯಾಂಗಿಂಗ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಫ್ಲವರ್ಸು. ಸೊ ಇದನ್ನು ಯಾವ ಥರ ಅರೇಂಜ್ ಮಾಡಿ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸಿ ಅಂತ ಒಂದು ಕಮೆಂಟ್ ಬಂದಿತ್ತು. ಅಂದರೆ ಎಲ್ಲನೂ ಡೆಕೋರೇಟಿವ್ ಮಾಡಿ ಯಾವ ಥರ ಲುಕ್ ಬರುತ್ತೆ ಅಂತ ತೋರಿಸಿ ಅಂತ ಹೇಳಿದ್ರಿ ಅಲ್ವಾ. ಸೊ ಹಾಗಾಗಿ ಅದನ್ನು ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಹತ್ರ ಅದನ್ನು ಕರೆಕ್ಟಾಗಿ ನೀಟಾಗಿ ಅಂದರೆ ಅರೇಂಜ್ ಮಾಡಿಸ್ತಾ ಇದ್ದೀನಿ. ಸ್ವಲ್ಪ ಅದು ಉಕ್ಕ
ಆಗಿರೋದ್ರಿಂದ ಸ್ವಲ್ಪ ಟೈಟಾಗಿ ಅದನ್ನು ಪೇಸ್ಟ್ ಮಾಡಬೇಕು. ಸೊ ಹಾಗಾಗಿ ಅಷ್ಟೊಂದು ಕರೆಕ್ಟಾಗಿ ನನಗೆ ಆಗಲ್ಲ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಹತ್ರ ಅದನ್ನು ಮಾಡಿಸ್ತಾ ಇದ್ದೀನಿ. ನಾನು ಇವಾಗ ತೋರಿಸ್ತಾ ಇರೋ ಪ್ಲೇಸ್ ಬಂದುಬಿಟ್ಟು ಅಂದರೆ ಸ್ಕ್ರೀನ್ ಹತ್ರ ಇರೋದು, ಅಲ್ಲಿ ಸ್ವಲ್ಪ ಗ್ಯಾಪ್ ಇರೋದ್ರಿಂದ ನಾನೇನು ಮಾಡಿದೆ ಅಂದರೆ ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೇ ಬಿ ಅಲ್ಲಿ ಏನು ಲುಕ್ ಇಲ್ಲ ಅಲ್ವಾ, ಸೊ ಹಾಗಾಗಿ ವಾಲ್ ತುಂಬ ಖಾಲಿ ಕಾಣಿಸ್ತಾ ಇರೋದ್ರಿಂದ ಈ ವಾಲ್ ಹ್ಯಾಂಗಿಂಗ್ ಏನಿದೆ ನೋಡಿ ಅದನ್ನು 3ನ ಅಲ್ಲಿ ಹಾಕಿದ್ರೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ಬೋದೇನೋ ಅಂತ ಅಂದ್ಬಿಟ್ಟು ಫಸ್ಟು ಅಲ್ಲೊಂದು 3ನ ಹಾಕ್ಸ್ತಾ ಇದ್ದೀನಿ. ಇನ್ನು ಬಾಕಿದೆಲ್ಲ ಬೇರೆ ಬೇರೆ ಕಡೆ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಸ್ವಲ್ಪ ಅಂದರೆ ಸಡನ್ನಾಗಿ ಬಂದಾಗ ಅಬ್ಸರ್ವ್ ಮಾಡಿದ್ರೆ ಕಾಣಿಸುತ್ತೆ ಅಂತ ಅನ್ಕೊತೀನಿ. ಸ್ವಲ್ಪ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ತೀನಿ. ಯಾಕಂದರೆ ಅದು ಅಂದರೆ ನಮ್ಮ ಬಜೆಟಿಗೆ ತಕ್ಕನಂಗೆ ಅಂತಲೇ ಹೇಳ್ಬೋದು, ಅಥವಾ ಅಂದರೆ ಕಾಸಿಗೆ ತಕ್ಕ ಕಜ್ಜಾಯ ಅಂತ ಏನು ಹೇಳ್ತಾರೆ ನೋಡಿ, ಸೊ ಆ ಥರ ಅಂತಲೂ ಕೂಡ ಹೇಳ್ತೀನಿ. ಅದರ ಅಮೌಂಟ್ಗೆ ಅದು ತುಂಬಾ ವರ್ತಿದೆ ಅಂತಲೇ ಹೇಳ್ತೀನಿ. ಅದಾದಮೇಲೆ ಅದನ್ನು ಯಾವ ಥರ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಈ ಥರ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಲುಕ್ ವೈಸ್ ಯಾವ ಥರ ಬರುತ್ತೆ ಅನ್ನೋದೇ ಒಂದು ದೊಡ್ಡ ಡಿಸ್ಕಷನ್ ಮಾಡಿ ನಾವು ಅದನ್ನು ಹಾಕ್ತಾ ಇರೋದು. ನನಗೇ ಬೇರೆ ಥರ ಐಡಿಯಾ ಇದ್ದರೆ ನನ್ನ ಹಸ್ಬೆಂಡ್ಗೆ ಬೇರೆ ಥರ ಐಡಿಯಾ ಇರುತ್ತೆ, ಅಲ್ಲಿಗೆ ಹಾಕೋಣ ಇಲ್ಲಿಗೆ ಹಾಕೋಣ. ಸೊ ಆ ಥರ ಪ್ಲ್ಯಾನ್ ಮಾಡಿ ಕರೆಕ್ಟಾಗಿ ಯಾವುದತ್ರ ಯಾವ ಥರ ಹಾಕಿದ್ರೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ನೋಡಿಕೊಂಡು ಹಾಕ್ತಾ ಇದ್ದೀವಿ. ಅದಾದಮೇಲೆ ಅದು ವಾಲ್ ಉಕ್ಕಿರೋದ್ರಿಂದ ಕರೆಕ್ಟಾಗಿ ಅದನ್ನು ಅಂದರೆ ಪಾಯಿಂಟ್ ಔಟ್ ಮಾಡಿಕೊಂಡು ಉಕ್ಕನ್ನ ನಾವು ಪೇಸ್ಟ್ ಮಾಡಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅದು ಕರೆಕ್ಟಾಗಿ ಕೂರೋದಿಲ್ಲ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ಗೆ ಕೊಟ್ಬಿಟ್ಟಿದ್ದೆ, ಅವರಾದರೆ ಸ್ವಲ್ಪ ಅದರಲ್ಲೆಲ್ಲ ನೀಟಾಗಿ ಹಾಕ್ತಾರೆ ಅಂದ್ಬಿಟ್ಟು. ಸೊ ಅವ್ರು ಹಾಕ್ತಾ ಇರ್ಬೇಕಾದ್ರೆ ನಾನು ಕೂಡ ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ದೀನಿ. ಏನಕ್ಕಪ್ಪ ಅಂದರೆ ಅಡುಗೆ ಮಾಡಬೇಕಾಗಿತ್ತಲ್ವ. ಸೊ ಹಾಗಾಗಿ ನಾನು ಕೂಡ ಅಡುಗೆ ಮಾಡ್ತಾ ಅವ್ರಿಗೂ ಕೂಡ ಈ ಥರ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಹಿಂಗೆ ಅಂತ ಹೇಳಿ ಅದನ್ನೆಲ್ಲ ಹಾಕ್ಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಫೈನಲ್ ಲುಕ್ನೂ ಕೂಡ ನಾನು ಶೇರ್ ಮಾಡ್ಕೊತೀನಿ. ಹಾಗೆಯೇ ನೀವು ಹೇಳ್ಬೋದು ಯಾವ ಥರ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಥವಾ ಏನಾದರೂ ಚೇಂಜ್ ಮಾಡಬೇಕಿತ್ತಾ ಅಂತಲೂ ಕೂಡ ಶೇರ್ ಮಾಡ್ಕೊಳ್ಳಿ, ಓಕೆನಾ. ಸೊ ನಾನಂತೂ ನನ್ನ ಹಸ್ಬೆಂಡ್ಗೆ ತಲೆ ತಿಂದು ಇಟ್ಬಿಟ್ಟಿದ್ದೀನಿ ಅಂತಲೇ ಹೇಳ್ತೀನಿ. ಅವ್ರು ಹಾಕಲ್ಲ ಅಂತ ನಾನು ಹಾಕಿಸ್ಬೇಕು ಅಂತ. ಸೊ ಹಂಗೆ ಒಂಥರ ಚೆನ್ನಾಗಿತ್ತು. ಇವಾಗ ನೀವು ನೋಡ್ತಾ ಇರ್ಬೋದು ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ಅಲ್ಲಿ ಇಟ್ಟಿದ್ದೀವಿ. ಅಂದರೆ ಫಸ್ಟ್ ಅವರು ಈ ಥರ ಅರೇಂಜ್ ಮಾಡಿಟ್ರು. ನನಗೇನಪ್ಪ ಅಂತಂದರೆ ಸ್ವಲ್ಪ ಅಂದರೆ ಇವಾಗ ಆ ಕಡೆ ಇವಾಗ ಸ್ಕ್ರೀನ್ ಹತ್ರ ಏನು ತೋರಿಸ್ತಿದ್ದೀನಿ ಅಲ್ಲಿ ಸ್ವಲ್ಪ ಬ್ರೈಟ್ ಆಗಿರೋ ಕಲರ್ಸ್ ಇಟ್ಟರೆ ಸ್ವಲ್ಪ ಅಟ್ರಾಕ್ಟಾಗಿ ಕಾಣಿಸುತ್ತೆ. ಯಾಕಂದರೆ ಅದೊಂದು ಸ್ವಲ್ಪ ಆ ಕಡೆ ಇರೋದಲ್ವ, ಅಷ್ಟೊಂದು ಕರೆಕ್ಟಾಗಿ ಲುಕ್ ಕಾಣಿಸಲ್ಲ ಅನ್ನೋದ್ರಿಂದ ನನ್ನ ತಲೆಯಲ್ಲಿ ಆ ಥರ ಐಡಿಯಾ ಓಡ್ತಾ ಇತ್ತು. ಅವ್ರು ಫಸ್ಟೇ ಅರೇಂಜ್ ಮಾಡಿ ಇಟ್ಬಿಟ್ಟಿದ್ರು. ಅದಾದಮೇಲೆ ನನ್ನ ಐಡಿಯಾನ ಅವ್ರ ಜೊತೆ ಶೇರ್ ಮಾಡಿಕೊಂಡು ಸೊ ಈ ಥರ ಇಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ಥರ ಇಟ್ಟೆ. ಅದಾದಮೇಲೆ ಈ ಕಡೆ ನೋಡ್ಬೋದು, ಈ ಕಡೆನೂ ಕೂಡ ಹಾಕಿಟ್ಟೆ. ಅದಾದಮೇಲೆ ಇನ್ನೂ 2 ಎಕ್ಸ್ಟ್ರಾ ಉಳಿದಿತ್ತಲ್ವ, ಸೊ ಅದನ್ನು ಏನು ಮಾಡಿದೆ ಅಂದರೆ ಇಲ್ಲಿ ಸ್ಟಿಕ್ಕರ್ಸ್ ಏನು ಕಾಣಿಸ್ತಾ ಇದೆ ನೋಡಿ, ಮಿರರ್ ಸ್ಟಿಕ್ಕರ್ಸು ಅಲ್ಲಿ ಹಾಕ್ಬಿಡೋಣ, ಅದೊಂದು ಸ್ವಲ್ಪ ಲುಕ್ ಅಟ್ರಾಕ್ಟಿಯಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಅಲ್ಲೊಂದು 2ನ್ನ ಹಾಕ್ಸ್ತಾ ಇದ್ದೀನಿ. ಅಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ಇಡೋದಿಲ್ಲ, ನಾನು ಮಿನಿ ವ್ಲಾಗಲ್ಲಿ ತೋರಿಸಿದ್ದೆ ಅಂತ ಅನ್ಕೊತೀನಿ. ಅಂದರೆ ಸ್ವಲ್ಪ ಪುಟ್ಟಾನಿ ನಾಯಿ ಮರಿಗಳು ಏನು ಬರುತ್ತೆ ನೋಡಿ, ಆ ಥರದ್ದು ನಮ್ಮಮ್ಮ ತಂದು ಕೊಟ್ಟಿದ್ರು ಅಂತ ಹೇಳಿದೆ ಅಲ್ವಾ, ಅದನ್ನು ಅಲ್ಲಿ ಹಾಕಿಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ. ಸೊ ಇವಾಗ ಫೈನಲ್ ಲುಕ್ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಈ ಥರ 3 ಆರ್ಟಿಫಿಷಿಯಲ್ ಫ್ಲವರ್ಸ್ ಆಗಿನೇ ವಾಲಿಂಗ್ ಹ್ಯಾಂಗಿಂಗ್ ಹುಕ್ನ ಕೂಡ ಹಾಕಿದ್ದೀನಿ. ಸೊ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ, ಓಕೆನಾ. ಒಂಥರ ಅಟ್ರಾಕ್ಟಿವ್ ಆಗಿತ್ತು ಅಂತಲೇ ಹೇಳ್ತೀನಿ. ತುಂಬ ಅಂದರೆ ತುಂಬ ವರ್ತ್ ಇದೆ ಈ ಅಮೌಂಟ್ಗೆ ಅಂತಲೂ ಕೂಡ ಹೇಳ್ತೀನಿ. ನೀವೇನಾದರೂ ಬೈ ಮಾಡಿ ಡೆಕೋರೇಟಿವ್ ಆಗಿ ಯೂಸ್ ಮಾಡಬೇಕು ಮನೆಯಲ್ಲಿ ಅಂತಂದರೆ ಈ ಥರ ಯೂಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಕರೆಕ್ಟಾಗಿ 8 ಕೂಡ ಒಂದೇ ತಂಕ ಹಾಕ್ಬಿಟ್ಟು ಹಾಕೊಂಡ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಬೇಡ ಅಂತಂದರೆ ಈ ಥರ ಸಪ್ರೇಟು ಒಂದೊಂದು ಜಾಗದಲ್ಲಿ ಹಾಕೊಳ್ಬೋದು. ನಿಮ್ಮ ಇಷ್ಟ, ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಅದನ್ನು ಶೇರ್ ಮಾಡ್ಕೊಬೋದು. ಆ್ಯಕ್ಚುಲಿ ನನ್ನ ಪ್ರಕಾರ 8 ಕೂಡ ಒಂದೇ ಪ್ಲೇಸ್ಗೆ ಹಾಕಿದ್ರೆ ಅದು ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಅಂದ್ಕೊತೀನಿ. ನಾನು ಸುಮ್ಮನೆ ಯಾಕೆ ಸ್ವಲ್ಪ ಖಾಲಿ ಇರೋ ಪ್ಲೇಸಲ್ಲಿ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನಾಯಿ ಮರಿನೂ ಕೂಡ ಇಲ್ಲಿ ಇಟ್ಟಿದ್ದೀವಿ. ಇದೊಂಥರ ತುಂಬ ಅಟ್ರಾಕ್ಟಿವ್ ಆಗಿದೆ ಅಂತಲೇ ಹೇಳ್ತೀನಿ, ತುಂಬ ಚೆನ್ನಾಗಿತ್ತು. ಹಾಗೆಯೇ ಅಲ್ಲಿ ಪೇಸ್ಟ್ ಮಾಡಿರೋದನ್ನು ಕೂಡ ಶೇರ್ ಮಾಡ್ತಿದ್ದೀನಿ. ಹಾಗೆಯೇ ಇಲ್ಲಿ ಮಿರರ್ ಗ್ಲಾಸ್ದು ಏನಿದೆ ನೋಡಿ, ಅದರ ಲಿಂಕ್ ಬೇಕು ಅಂದರೂ ಕೂಡ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಶೇರ್ ಮಾಡ್ತೀನಿ. ತುಂಬ ಒಳ್ಳೆ ಕ್ವಾಲಿಟಿ ಅಂತಲೇ ಹೇಳ್ತೀನಿ. ಹಾಗೆಯೇ ವಾಲ್ ಅಂದರೆ ಕೀ ಉಕ್ಕರ್ ಏನು ಬರುತ್ತೆ ಅದು ಕೂಡ ಕಮೆಂಟಲ್ಲಿ ತಿಳಿಸಿ, ಬೇಕು ಅಂದರೆ ಅದು ತುಂಬ ಚೆನ್ನಾಗಿದೆ. ಅದರ ಹತ್ರನೂ ಕೂಡ ಒಂದು ಆರ್ಟಿಫಿಷಿಯಲ್ ಫ್ಲವರ್ನ ಕೂಡ ಹಾಕಿದ್ದೀನಿ ನಾನು, ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ಇದೆಲ್ಲ ಕೆಲಸ ಮುಗಿಸ್ಕೊಂಡಿದ್ದಾದಮೇಲೆ ಅಂದರೆ ಇವಾಗ ಹಬ್ಬ ಬರ್ತಿದೆ ಅಲ್ವಾ, ಗೌರಿ ಗಣೇಶ ಹಬ್ಬ. ಸೊ ಅದಕ್ಕೋಸ್ಕರ ಮನೆಯನ್ನೆಲ್ಲ ಡೀಪ್ ಕ್ಲೀನ್ ಮಾಡಿ ಬೆಡ್ಶೀಟ್ ಎಲ್ಲ ವಾಶ್ ಮಾಡಿ ಎಲ್ಲನೂ ಕೂಡ ನೀಟಾಗಿ ಕೆಲಸ ಎಲ್ಲ ಮುಗಿಸಿದ್ದಾಯಿತು. ಸೊ ಇವಾಗ ಮಂಗಳವಾರ ಮತ್ತು ಬುಧವಾರ ಹಬ್ಬ ಇರೋದ್ರಿಂದ ನಾವು ಬಂದುಬಿಟ್ಟು ಮಂಗಳವಾರನೇ ಹಬ್ಬನ ಆಚರಣೆ ಮಾಡ್ತೀವಿ. ಸೊ ಹಾಗಾಗಿ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ಬೇರೆದು ಹಾಕೊಂಡಿದ್ದೆ. ಹಾಗೆ ಸೋಫಾ ಕವರ್ಸು ಕೂಡ ಚೇಂಜ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಅಲ್ಲಿಗೆ ಫಿಲ್ಲೋಸ್ ಎಲ್ಲ ತರಿಸ್ಕೊಂಡಿದ್ದೆ ಅಲ್ವಾ ನಾನು ಮೀಶೋ ಆ್ಯಪಲ್ಲಿ.
ಅದನ್ನೆಲ್ಲ ಅರೇಂಜ್ ಮಾಡ್ಕೊಬೇಕಾಗಿತ್ತು. ಸೊ ಅದನ್ನೆಲ್ಲ ಕವರ್ಸ್ ಎಲ್ಲ ಫಿಲ್ ಮಾಡಿ ಇವಾಗ ಸೋಫಾ ಕವರ್ನು ಕೂಡ ನೀಟಾಗಿ ಅರೇಂಜ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಒಂದು ಸ್ವಲ್ಪ ನೀಟಾಗಿ ಹಬ್ಬದ ಹಿಂದಿನ ದಿನ ಅರೇಂಜ್ ಮಾಡಿದರೆ ಅದೊಂಥರ ಓಕೆ ಅನ್ನೋ ಥರ ಇರುತ್ತೆ. ಯಾಕಂದರೆ ಅಷ್ಟೊಂದೇನು ಗಲೀಜು ಮಾಡಿರಲ್ಲ, ಸ್ವಲ್ಪ ನೀಟಾಗಿರುತ್ತೆ ಅನ್ನೋದೊಂದು ಥಾಟು ನನಗೆ. ಸೊ ಹಾಗಾಗಿ ಎಲ್ಲನೂ ಪ್ರತಿಯೊಂದನ್ನು ಒಂದು ಕಡೆಯಿಂದ ಎಲ್ಲ ನೀಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಪಿಲ್ಲೋಸ್ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಂದು ಆನ್ಲೈನ್ ಶಾಪಿಂಗ್ ವ್ಲಾಗ್ ಏನು ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ನೀವು ಒಂದ್ಸತಿ ಚೆಕ್ಔಟ್ ಮಾಡಿ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಆಯಿತಾ. ಈ ಪಿಲ್ಲೋ ಕವರ್ಸು ಕೂಡ ನಾನು ಆನ್ಲೈನಲ್ಲೇ ಶಾಪಿಂಗ್ ಮಾಡ್ಕೊಂಡಿರೋದು. ನಿಮ್ಗೇನಾದರೂ ಬೇಕು, ಇಷ್ಟ ಆಯಿತು ಅಂತಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಎಲ್ಲದರ ಲಿಂಕ್ನು ಕೂಡ ಶೇರ್ ಮಾಡಿರ್ತೀನಿ, ಬೇಕು ಅಂದರೆ ಒಂದ್ಸತಿ ಚೆಕ್ಔಟ್ ಮಾಡಿ. ಅದಾದಮೇಲೆ ನಮ್ಮ ಮನೆಯಲ್ಲಿ ಗಣಪತಿನ ಕೂರಿಸ್ತೀವಿ ಅಲ್ವಾ. ಸೊ ಹಾಗಾಗಿ ಇದನ್ನು ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೆ. ಇದರಲ್ಲಿ ಒಂದು ಸ್ವಲ್ಪನಾದರೂ ಒಂದು ತಕ್ಕ ಮಟ್ಟಿಗೆ ಏನು ಹೇಳ್ತೀವಿ ಅದನ್ನು ಆ ರೀತಿ ಅರೇಂಜ್ ಮಾಡೋಣ ನಮ್ಮ ಮನೆಗೆ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದ್ದೆ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ. ಅದಾದಮೇಲೆ ನಾನು ಏನು ಮಾಡ್ತೀನಪ್ಪ ಅಂದರೆ ಹಬ್ಬಕ್ಕೆ ಏನೇನು ವಸ್ತುಗಳು ಬೇಕು ಒಂದು ಕೂಡ ಮಿಸ್ ಆಗಬಾರ್ದು ಅಂತಂದ್ಬಿಟ್ಟು ಒಂದು ಲೀಸ್ಟಲ್ಲಿ ಬರೆದು ನೋಟ್ ಮಾಡ್ಕೊಳ್ತೀನಿ. ಏನಾದರೂ ತರಿಸ್ಬೇಕಾದ್ರೆ ಬೇಗ ತರಿಸ್ಬೋದು ಅಲ್ವ, ಪಟ್ ಅಂತ ನೆನಪಾಗುತ್ತೆ. ಸೊ ಹಾಗಾಗಿ ಈ ಥರ ಒಂದು ಲೀಸ್ಟ್ ಮಾಡಿ ಇಟ್ಕೊಂಡ್ರೆ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಅನ್ಕೊತೀನಿ. ಸೊ ಹಾಗಾಗಿ ಅದನ್ನು ಕೂಡ ಶೇರ್ ಮಾಡಿಕೊಂಡೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ಇಷ್ಟ ಆದರೆ ಈ ವಿಡಿಯೋ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಆದಷ್ಟು ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬ ಯಾವ ಥರ ಆಯಿತು, ಸೆಲೆಬ್ರೇಷನ್ ಹೇಗೆ ಮಾಡಿದ್ವಿ ಅಂತಲೂ ಕೂಡ ಶೇರ್ ಮಾಡ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ.